ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಈವ್ನಿಂಗ್. ವೆಲ್ಕಮ್ ಟು NVS ಟ್ರಕ್ಲಾಕ್ಸ್. ಯು ಪಿ ಟ್ರಿಪ್ ಸ್ಟಾರ್ಟ್ ಗುರು. ಲೋಡ್ ಆಗ್ತಿದೆ ಪಪ್ಪಾಯ್. ಇಲ್ಲಿಂದ ಯು ಪಿ ಅಂದರೆ ಯು ಪಿಯಲ್ಲಿ ಯಾವ ಏರಿಯಾ ಅಂತ ಕನ್ಫರ್ಮ್ ಇಲ್ಲ ಇನ್ನೂ. ಅದು ನಾಳೆ ಕನ್ಫರ್ಮ್ ಆಗುತ್ತೆ. ಹೋಗ್ತಾ ಹೋಗ್ತಾ ಬನಾರಸ್ಗೆ ಹೋಗು ಅಂದರೆ ಬನಾರಸ್ಗೆ ಹೋಗಬೇಕು. ಅವ್ರು ಹೇಳ್ತಾರೆ ಕಾಲ್ ಮಾಡಿ. ಹೋಗ್ತಾ ಇರೋದು. ಪ್ಲೀಸ್ ಯಾರು ಹೊಸದಾಗಿ ನೋಡ್ತಾ ಇದ್ರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಲೋಡ್ ಕಂಪ್ಲೀಟ್ ಆಗ್ತಾ ಬಂತು. ಆ ಹುಲ್ಲು ಏನಕ್ಕೆ ಹಾಕ್ತಾರೆ ಗೊತ್ತಾ? ಕಾಯಿ ಇರೋದೆಲ್ಲ ಹಣ್ಣಾಗ್ಬಿಡುತ್ತೆ ಅಲ್ಲಿ, ಅದರಿಂದ ಹುಲ್ಲು ಹಾಕ್ತಾರೆ. ಈ ಅಲ್ಲಿಗೆ ಅಲ್ಲಿ ಹಾಕ್ತಾರೆ ಅಡ್ಡ. ಹಾಕಿದ್ರೆ ಪಪ್ಪಾಯಿ ಲೋಡ್ ಮಾಡೋದಕ್ಕಾಗೋದು. ಇಲ್ಲಾಂದರೆ ಟನ್ನೇಜ್ ಬರಲ್ಲ ಡೋರ್ ಲೆವೆಲ್ ಮಾಡಿದ್ರೆ. ಅದರಿಂದ ಅಲ್ಲಿಗೆ ಕಂಪಲ್ಸರಿ ಇದ್ರೇ ಲೋಡ್ ಮಾಡೋದವರು, ಇಲ್ಲಾಂದರೆ ಲೋಡ್ ಮಾಡಲ್ಲ. ಇದ್ರ ಲೋಡ್ ಎಲ್ಲ ಕಂಪ್ಲೀಟ್ ಆಯಿತು ನೋಡಿ. ತೋಟದಿಂದ ಹೊರಗಡೆ ಹೋಗ್ತಿದ್ದೀನಿ. ಯಾವ ಥರ ಇದೆ ನೋಡಿ ರೋಡು. ಏನು ಮಾಡೋಕ್ಕಾಗಲ್ಲ. ಈ ಕಚ್ಚಾ ಮಾಲ್ ಹೊಡಿಬೇಕಂದ್ರೆ ಈ ಥರ ರೋಡ್ ತೋಟದಲ್ಲೆಲ್ಲ ಹೋಗಲೇಬೇಕು. ಪಾರ್ಸಲ್ ಆದರೆ ಬರೀ ಹೈವೇ ಟು ಹೈವೇ ಫ್ಯಾಕ್ಟ್ರಿಗಳು ಇರುತ್ತೆ. ಈ ನಮ್ಮ ಗಾಡಿಗಳು ಮಾತ್ರ ಈ ಥರ ರೋಡಲ್ಲಿ ಓಡಲೇಬೇಕು. ನೋಡಿ ಎಷ್ಟಲ್ಲಿ ಕಟ್ಟಾಗ್ತಿದೆ. ಟರ್ನಿಂಗ್ ನೋಡಿ ಎಷ್ಟು ಚಿಕ್ಕದಾಗಿದೆ. ಲಾಸ್ಟಲ್ಲೂ ಕಟ್ ಮಾಡಬೇಕು. ಗಾಡಿ ಎಲ್ಲ ಕ್ರಾಚಸ್ ಹೋಗ್ಬೇಕು ಇಂಥ ರೋಡಲ್ಲಿ ಬಂದರೆ. ನೋಡಿ ಅಲ್ಲಿ ಮುಂದೆ ಹೋಗ್ತಿರೋ ಗಾಡಿ ನಮ್ಮ ಗಾಡಿಗೆ ಲೋಡ್ ಮಾಡೋಕ್ಕೆ ಬಂದಿದ್ರಲ್ಲ ಲೇಬರ್ಸು, ಅವ್ರನ್ನ ಕರ್ಕೊಂಡ್ಬಂದು ಆ ಒಂದೇ ಗಾಡಿ ಪಾಸ್ ಆಗುತ್ತೆ. ಹತ್ತು ಕಡೆ ಸಿಂಗಲ್ ಟೈರಲ್ಲಿ ಬರ್ತಾ ಇದೆ ಗುರು. ಹತ್ತು ಕಡೆನೂ ಅಷ್ಟೇ, ಇದು ಕಡೆನೂ ಅಷ್ಟೇ. ಒಂಥರ ಯಾವ ಥರ ಇದೆ ಗೊತ್ತಾ ರೋಡ್ ಇದು? ಸ್ವಲ್ಪ ಹಳ್ಳದ ಥರ ಇದೆ. ಹತ್ತು ಕಡೆ ಇದು ಕಡೆ ಅಪ್ಪಿದೆ. ಏನು ಮಾಡೋಂಗಿಲ್ಲ. ಬನ್ನಿ ನೋಡಿ, ಇನ್ನೂ ಹೈವೇ ಅಲ್ಲಿದೆ. ಗಾಡಿ ಎಲ್ಲ ಕ್ರಾಚಸ್ ಆಗ್ತಿದೆ, ಬೇಜಾರಾಗುತ್ತೆ. ಕಲ್ಲುಗಳು, ಟೈರ್ಗಳು, ಈ ರೇಡಿಯಲ್ ಟೈರ್ ಹಾಕಿದ್ದೀವಲ್ಲ ನಮ್ಮ ಗಾಡಿಯಲ್ಲಿ, ರೇಡಿಯಲ್ ಟೈರು ಅದು ಕಲ್ಲಟ್ಟಿಗೆಲ್ಲ ತಡೆಯಲ್ಲ. ಮಾಮೂಲಿ ಇದೆ ಟೈರ್ ಆದರೆ ಎಂಥ ಕಲ್ಲಾದರೂ ಏನಾಗಲ್ಲ. ಈ ರೇಡಿಯಲ್ ಟೈರ್ ಬರುತ್ತಲ್ಲ, ಸೈಡಲ್ಲಿ ಏನಾದರೂ ಕಲ್ಲೇನಾದರೂ ಸಿಕ್ಕಿದ್ರೆ ಟೈರ್ ಹೋಗೋ ಚಾನ್ಸಸ್ ಇರುತ್ತೆ. ಭಾರಿ ಕೇರ್ಫುಲ್ಲಾಗಿ ಈ ಥರ ರೋಡಲ್ಲಿ ಬಂದಾಗ ನೋಡ್ಕೊಂಡು ಹೋಗ್ಬೇಕು. ಕಲ್ಲುಗಳು ಸುಮ್ಮನೆ 20-25 ಸಾವಿರ ಟೈರೊಂದು. ಹೈವೇ ಸಿಕ್ತು. ಯಾರು ಆಟೋದವ್ರು ನಿಲ್ಸ್ಕೊಂಡಿದ್ದಾನೆ. ನಾವು ಸ್ವಲ್ಪ ಮುಂದೆ ಹೋಗು. ಅಂತೂ ಇಂತೂ ರೋಡ್ಗೆ ಬಂದ್ವಿ, ಹೈವೇಗೆ. ಟೆನ್ಷನ್ ಇಲ್ಲ. ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಹುಮ್ದಾಬಾದು. ಅಲ್ಲೇ ಹೈವೇಯಲ್ಲಿ ಅಲ್ಲೇ ಪೇಮೆಂಟ್ ಮಾಡಿ ಅಲ್ಲಿಂದನೇ ಹೊರಡೋದು. ಗುಲ್ಬರ್ಗ ಏನು ಹೋಗುವಾಗಿಲ್ಲ. ಗುಲ್ಬರ್ಗ ಅಂದರೆ ಅದು 40 ಕಿಲೋಮೀಟ್ರ್ ಆಗುತ್ತೆ. ಬನ್ನಿ ಹೊರಡೋಣ ಬನ್ನಿ. ಲೋಡೆಲ್ಲ ಕಂಪ್ಲೀಟ್ ಆಯಿತು ನೋಡಿ. ಟಾರ್ಪಲ್ಲೆಲ್ಲ ಕ್ಲೀನಾಗಿ ಕಟ್ಕೊಂಡ್ವಿ. ಇನ್ನೇನು ಬಿಡೋದೆ. ಗುಲ್ಬರ್ಗ ಟು ಯು ಪಿ ಎಲ್ಲಿ ಅಂತ ಅವರು ನಾಳೆ ಹೇಳ್ತಾರೇನೋ. ಫುಲ್ಲೆಲ್ಲ ಕಂಪ್ಲೀಟಾಗಿ ಕಟ್ಕೊಂಡ್ವಿ. ಗೋಯಿಂಗ್ ಟು ಯು ಪಿ. ಸೋಮಶೇಖರ್ ರೋಣ ಅವ್ರೇನು ಫೋನ್ ಇನ್ನೂ ಮಾಡಿಲ್ಲ. ಫೋನ್ ಮಾಡ್ತೀನಿ ಅಂದರು ಓನರು. ಓಕೆ ಫ್ರೆಂಡ್ಸ್, ಬನ್ನಿ ಮುಂದೆ ಸಿಗೋಣ.
ಬಿಟ್ವೆ. ಇಲ್ಲಿಂದ ಹೈದ್ರಾಬಾದು 140-150 ಇದೆ. ನಾವು ಹೈದ್ರಾಬಾದ್ ಸಿಟಿಗೆ ಏನು ಹೋಗಲ್ಲ. ಹೈದ್ರಾಬಾದ್ ಇನ್ನೊಂದು 40 ಕಿಲೋಮೀಟ್ರ್ ಇದ್ದಾಗೆ ಲೆಫ್ಟ್ಗೆ ಒಂದು ರೋಡ್ ಹೋಗುತ್ತೆ, ಸೀದಾ ಇದು ನಾಗ್ಪುರ್ ರೋಡ್ಗೆ ಹೋಗ್ಬಿಡುತ್ತೆ. ಆ ರೋಡಲ್ಲೇ ಹೋಗಬೇಕು. ಒಂದು 20-22 ಕಿಲೋಮೀಟ್ರ್ ಸಿಂಗಲ್ ರೋಡು, ಪರವಾಗಿಲ್ಲ, ಆದರೂ ಚೆನ್ನಾಗಿದೆ. ಈ ಕಚ್ಚಾ ಮಾಲ್ ನೋಡಿದ್ರೆ ಏನಿಲ್ಲ ಗುರು, ಸ್ವಲ್ಪ ಒಂದು 4 ಕಾಸಾಗುತ್ತೆ. ಏನಂದರೆ ಪಾರ್ಸಲ್ ರೋಡಲ್ಗಿಂತ ಈಗ ಇದಕ್ಕೆ ಚೆನ್ನಾಗಿರುತ್ತೆ ಬಾಡಿಗೆಗಳು. ಬಟ್ ಟೈಮಿಂಗ್ ಹೋಗ್ಬೇಕು, ಗಾಡಿ ಮಾತ್ರ ಹೊಡಿಬೇಕು. ಪಾಪ ಏನು ಅಷ್ಟು ಟೈಮಿಂಗ್ ಏನಿಲ್ಲ, ಅಷ್ಟು ಟೈಮಿಂಗ್ ಇಲ್ಲ ಅಂದರೆ ನಾಳೆ ನೈಟ್ಗೆ ಮಾರ್ಕೆಟಲ್ಲಿ ಹೋಗ್ಬೇಕು. ಆರಾಮಾಗಿ ಹೋದ್ರೆ ಹೋಗುತ್ತೆ. ನೋಡಿ ಮುಂದೆ ಒಂದು ಗಾಡಿ ಹೋಗ್ತಿದೆಯಲ್ಲ, ಅದು ತಿತ್ಲೆ ಹಣ್ಣಿಗೆ ಹೋಗ್ತಾ ಇದೆ ಸಂದ್ರೆಯಿಂದ. ಯಾರ್ದು ಸ್ವಂತ ಗಾಡಿ, ಅವ್ರದ್ದು ಪಾರ್ಟಿ ಇದೆ, MT ಹೋಗಿ ತುಂಬ್ಕೊಂಬರ್ತಾರೆ. ನಮ್ಮ ಥರ ಗಾಡಿಗಳವರಾದರೆ ಈ ಕಡೆಯಿಂದ ಲೋಡ್ ಮಾಡ್ಕೊಂಡು ಕ್ರೇಟ್ ತುಂಬ್ಕೊಂಡು ಹೋಗ್ತಾರೆ. ನೋಡಿ ಅವ್ರದ್ದು ಪಾರ್ಟಿ ಇದೆ, ಇರ್ಬೋದು ಗಾಡಿ. ಬಸ್ಸವನಂತೂ ಡೌನಲ್ಲಿ ಬಂದು ಸೈಡ್ ಹೊಡಿತಾನೆ, ಮತ್ತು ಅಪ್ಪಲ್ ಸೈಲೆಂಟ್ ಆಗಿಬಿಡ್ತಾನೆ. ಟೂರಿಸ್ಟ್ ಗಾಡಿ ಅದು, ಟೂರಿಸ್ಟ್ ಅಲ್ಲ, ಮಾಮೂಲಿ ಲೈನು. ಇದು ಹೈದ್ರಾಬಾದ್ ಟು ಜಬಲ್ಪುರ್ ಆ ರೋಡ್ ಗಾಡಿ ಇರ್ಬೋದು. ಡೌನಲ್ಲಿ ಬಂದು ಸೈಡ್ ಹೊಡಿತಾನೆ. ರೋಡ್ ಆಂಧ್ರ ಪಾಸ್ ಆದಮೇಲೆ ಮಹಾರಾಷ್ಟ್ರದ ಸ್ವಲ್ಪ ಕಚ್ಚಡ ಗುರು ಇತ್ತು. ರೋಡ್ ವರ್ಕ್ ಮಾಡ್ತಿದ್ರೆ ಸ್ಟಾರ್ಟ್ ಮಾಡಿರಬೇಕು. ಪಾಂಡ್ರಗೌಡ ಮಹಾರಾಷ್ಟ್ರ ಎಂಟ್ರಿ. ಲೆಫ್ಟ್ ಸೈಡ್ ಫುಲ್ ಗಾಡಿಗಳ ಜಾಮ. ಏನು ಗುರ ರೇಟಾಗಿ ಹೋಗ್ತಾ ಇದ್ದಂಗವೆ. ಮಕ್ಳು ಇಲ್ಲ, ಆಮೇಲೆ ಪಾಸ್ ಆಗ್ತದೆ. ಪೇಮೆಂಟ್ ಏನು ಜಾಸ್ತಿ ಬಂದ್ಬಿಟ್ಟು ನಡ್ಗುರ. ಬರ್ಲಿ, ಹೋಗ್ಲಿ ಪರವಾಗಿಲ್ಲ, ಆರಾಮಾಗಿ ಹೋಗ್ಬೋದು ಅಲ್ಲ. ಯಾವ ಮಂಡಿ? ವಾರಣಾಸಿ ಅಂದ್ರೆ ಅದೇ ಮಾರ್ಕೆಟ್ಗೆ ಹೋಗ್ಬೇಕು. ಮಾರ್ಕೆಟ್ಗ್ಲಾ? ಹೌದಾ? ಇದು ಟೊಮೆಟೊ ಮಾರ್ಕೆಟ್ ಸಪ್ರೇಟ್. ಟೊಮೆಟೊದಲ್ಲ, ಇದು ಪಪ್ಪಾಯಿ ಮಾರ್ಕೆಟ್ ಸಪ್ರೇಟ್. ಹೌದಲ್ಲ, ಇದು ಪ್ರೈವೇಟ್ ಮಾರ್ಕೆಟ್. ನಾವು ಹೋಗಿದ್ದ, ನಾವು ಮೊನ್ನೆ ಹೋಗಿದ್ದು ಪ್ರೈವೇಟ್ ಮಾರ್ಕೆಟ್. ಕಟ್ನಿ ಅಲ್ಲ, ಕಟ್ನಿ ಇಲ್ಲೇ ಮಧ್ಯಪ್ರದೇಶ. ಕಟ್ನಿ ಮಧ್ಯಪ್ರದೇಶ ಬರೋದು. ಜಬಲ್ಪುರ್ ಬಿಟ್ಟು ಮುಂದೆ ಕಟ್ನಿ. ಮಧ್ಯಪ್ರದೇಶ ಅಲ್ಲ, ಮಧ್ಯಪ್ರದೇಶ ಅಂದ್ರೆ ಜಬಲ್ಪುರ್ ಖಾಲಿ ಮಾಡ್ತಾರೆ. ಜಬಲ್ಪುರ್ ಖಾಲಿ ಮಾಡ್ತಾರೆ. ಕಟ್ನಿಯಲ್ಲೂ ಮಾರ್ಕೆಟ್ ಇದೆ. ಮತ್ತೆ ಮೇಯರು, ಸತ್ತುನ, ರೀವಾ ಮಾರ್ಕೆಟ್ ಇಲ್ಲಲ್ಲ. ಇವ್ರು ಪಪ್ಪಾಯಿ ಇವ್ರದ್ದು ಪಾರ್ಟಿಗಳೆಲ್ಲ ಅವ್ರು ಯಾರು ಗೊತ್ತ? ಪಪ್ಪಾಯಿ ಪಾರ್ಟಿಗಳೆಲ್ಲ ಅದು ಮಾರ್ಕೆಟ್ ಅವ್ರೆ ಇದ್ ಕಡೆ ಮಧ್ಯಪ್ರದೇಶದಾಗ. ನೋಡೋಣ ಬಾ, ಬೆಳಗ್ಗೆ ಹೇಳ್ತಾರೆ, ನಾಳೆ ಸಾಯಂಕಾಲ, ನಾಳೆ ಜಾತಕ. ಮೊನ್ನೆ ಥರ ಏನೋ ಮಾಡಿದ್ರೆ ಅದೇ ಹೋಗಿ ಮಿರ್ಜಾಪುರದಾಗ ಆಗ್ಲೆಲ್ಲ ನಿಲ್ಸ್ಕೊಬೇಕು ಅಷ್ಟೇ. ಅಡಿಗೆ ಮಾಡ್ಕೊಂಡು ತಿನ್ಕೊಂಡು ಮಿರ್ಜಾಪುರ ಪಾಸ್ ಮಾಡ್ತೀನಿ. ವಾರಣಾಸಿ ಅರ್ಧ ಗಂಟೆನೆ. ವಾರಣಾಸಿ ಏನಂತಿದೆಯಲ್ಲ ಆ ಕಡೆ ಆದ್ರೆ ಹಂಗೆ ಹೋಗ್ಬೇಕಾ? ಅದಕ್ಕೂ ನಾವು ಕಾನ್ಸಾಪುರ್ ಹೋಗ್ತೀವಲ್ಲ ಗುರು, ಆ ಹೋಟ್ಲು ಬಿಟ್ಟು ಈ ಕಡೆ ಇದ್ದಾಗಲೇ ಹೇಳಿದ್ರೆ ವರ್ಕ್ಪೂರಿಗೆ ಚಿತ್ರಕೋಟೆ ಮೇಲೆ ಹೋಗ್ಬೋದು. ಸಾಗರ್ ರೋಡ್ ಹೋಗ್ಬಿಟ್ಟು ಸಾಗರ್ ರೋಡು, ಚಕ್ರಪುರ ಹಂಗೋಗ್ಬೋದು. ಅದು ಅಗ್ರ ರೋಡ್ ಟಚ್ ಆಗಿ ಹಂಗ ಹೋಗ್ಬೋದು.
ಇಲ್ಲ ಅಂದ್ರೆ ಹಾಂ ಜಬಲ್ಪುರ್ ಈ ಕಡೆ ಇದ್ದಾಗಲೇ ಹೇಳಿದ್ರೆ ಜಬಲ್ಪುರ್ ಬಿಟ್ಟು ಮುಂದೆ ಮೇಯರ್ ಹಾಂ ಅಲ್ಲಿ ಲೆಫ್ಟ್ ಎತ್ಕೊಂಡು ಚಿತ್ರಕೋಟ ಹ್ಞೂ ಹತ್ರ ಆಗ್ತದಾ? 10 ಕಿಲೋಮೀಟರ್ ಹತ್ರ ಆಗುತ್ತೆ. ಹ್ಞೂ ಇಲಾಹಾಬಾದ್ ಮೇಲೆ ಹೋಗ್ತೀವಿ. ಇಲಾಹಾಬಾದ್ ಹತ್ರ ಹೋಗ್ಬಿಟ್ಟು ಇಲಾಹಾಬಾದ್ ಊರಲ್ಲಿ ಹೋಗ್ತೀರಾ. ಇಲಾಹಾಬಾದ್ ಕೇಳಿದ್ರೆ ಇಲಾಹಾಬಾದ್ ಕೇಳಿದ್ರು ಹಂಗಿಲ್ಲ, ಚಿತ್ರಕೋಟೆ ಮೇಲೆ ಹೋಗ್ಬೋದು. ಎಷ್ಟು ದೂರ ಜಬಲ್ಪುರಿಂದ? ಜಬಲ್ಪುರಿಂದ ಸತ್ನಾ, ಮೇಯರಿಂದ ಸತ್ನಾದಿಂದ ಚಿತ್ರಕೋಟ, ಚಿತ್ರಕೋಟ ಬಿಟ್ರೆ ಇದು ಇಲಾಹಾಬಾದ್. ಎಲ್ಲ ಸಿಂಗಲ್ ರೋಡ್ ಬರುತ್ತೆ. ಇಲಾಹಾಬಾದ್ ಖರ್ಚಿರಲ್ಲ, ಟೋಲ್ಗೇಟ್ ಟೋಲ್ಗೇಟ್ ಇರಲ್ಲ. ಒಂದೇ ಒಂದು ಆರ್ಟಿಒ ಸಿಗ್ತಾನೆ, ಬಾಡ ಆರ್ಟಿಒ. ಅಲ್ಲೂ ಕಾಟ ಎಲ್ಲ ಏನೂ ಇಲ್ಲ. ಒಂದು UP ಕಾಸು ಕೊಡೋದು ಅಂತ. ಹಾಂ ಹಾಂ ಹೇಳ್ತಾರ ನೋಡೋಣಪ್ಪ. ಗುಡ್ ಮಾರ್ನಿಂಗ್. ಮಹಾರಾಷ್ಟ್ರದಲ್ಲಿ ಹೋಗ್ತಾ ಇದ್ದೀವಿ. ಈ ಮಹಾರಾಷ್ಟ್ರದ ರೋಡೇ ಸರಿ ಇಲ್ಲ, ರೋಡೆಲ್ಲ ಕಿತ್ತೋಗ್ಬಿಟ್ಟಿದೆ, ರೋಡೇ ಆಗ್ತಿಲ್ಲ. ಅವರು ಎಲ್ಲ ಗಾಡಿಗೆ ಓಡಾಡಿ ಎಲ್ಲ ಒಂಥರ ಟೈರ್ಗಳು ಹೋಗೋ ಜಾಗದಲ್ಲೆಲ್ಲ ಕುತ್ಕೊಂಡ್ಬಿಟ್ಟಿದ್ದಾವೆ. ಎಲ್ಲ ರೋಡ್ ರೆಡಿ ಮಾಡಿಲ್ಲ. ರಾತ್ರಿ ಎಲ್ಲ ನಿದ್ದೆ ಇಲ್ಲ ಬ್ರೋ. ನಮ್ಮ ಸೋಮ ಓಡಿಸ್ದ, ನಾವು ಓಡಿಸ್ಬೇಕಾದ್ರೆ ನಿದ್ದೆ ಬರಿಲ್ಲ. ಜಾಮ್ ಬಂದೆ, ಜಾಮ್ ಊರ ಹೆಸರು ಜಾಮ್ ಅಂತ. ಲೆಫ್ಟ್ ತಗೊಂಡ್ರೆ ಕಾಶ್ಮೀರ, ಜಬಲ್ಪುರ್, ನಾಗ್ಪುರ್ ಎಲ್ಲ ಲೆಫ್ಟ್ ತಗೊಂಡ್ಬಂದು, ರೈಟ್ ತಗೊಂಡ್ರೆ ಯಾವುದು ತೆಲಂಗಾಣ ಇಲ್ಲಿ ಎನಿ ಟೈಮ್ ಬೆಳಗ್ಗೆ 6:30 7 ಗಂಟೆಗೆಲ್ಲ ಬಂದ್ಬಿಡ್ತಾರೆ ಪೊಲೀಸರು. ಮತ್ತೆ ಡೇ ಎಲ್ಲ ಇರ್ತಾರೆ. ಅವ್ರಿಗೇನು ಯಾರು ಹೇಳೋರಿಲ್ವೋ ಕೇಳೋರಿಲ್ವೋ ಏನೋ ಗೊತ್ತಿಲ್ಲ. ಪ್ರತಿಯೊಂದು ಗಾಡಿ ನೋಡಿತಾರೆ ಗುರು, ಔಟ್ ಆಫ್ ಗಾಡಿಗಳನ್ನ. 500 ಅಂತಾರೆ, 100 200 ಅಂದರೆ 500 ಅಂತಾರೆ. ನಮ್ಮ ಸೋಮಣ್ಣ ನೋಡಿ ನಿದ್ದೆ ಹೋಗ್ತಾ ಇದ್ದಾನೆ. ಬರೀ ನಿದ್ದೆ ಗುರು. ಕೆಲಸ ಇಲ್ಲ ಅಂದ್ರೆ ನಿದ್ದೆ. ಗಾಡಿ ಓಡಿಸು ಅಂದ್ರೆ ಓಡಿಸ್ತಾನೆ, ಇಲ್ಲ ಅಂದ್ರೆ ಆರಾಮ ಮಲ್ಕೊಂಡಿರ್ತಾನೆ, ಕುತ್ಕೊಂಡು ಮಾತುಗಳು ಹೇಳೋದು. ಏನ್ ಮಾಡೋದು? ಇಂದಿನ ತಿಂಡಿ ಆಲೂಗಡ್ಡೆ ಬೋಂಡ. ಅದ್ರಿಗೆ ಸಾಗು ಹಾಕ್ಬಿಟ್ಟಿದೆ. ಈ ಮಹಾರಾಷ್ಟ್ರಕ್ಕೆ ಬಂದರೆ ಬೆಳಗ್ಗೆ ಟಿಫನ್ ನಾವು ನೋಡಿ ಎಲ್ಲ ಬೋಂಡ ಐಟಮ್ ಇದೆ. ಅವಲಕ್ಕಿ, ಸಮೋಸ, ಬೋಂಡ, ಬಜ್ಜಿ. ಇದು ಇಷ್ಟೇ ತಿಂದು ಕಾಲ ಹಾಕಬೇಕು ಮಹಾರಾಷ್ಟ್ರದಲ್ಲಿ. ಏನಪ್ಪ ಸಮಾಚಾರ? ಹೇಳಪ್ಪ, ಏನಾಯ್ತಪ್ಪ? ನಮ್ದೇನಿರುತ್ತೆ, ನಮ್ಮ ಪಾಡ್ ಗಾಡಿಗಳು, ಗಾಡಿ ಓಡಿಸೋದು. ಸ್ಟ್ರೈಟ್ ಒಂದೇ ರೋಡ್ ನಾಗ್ಪುರ ಬರುತ್ತೆ. 17 ಕಿಲೋಮೀಟರ್ ನಾಗ್ಪುರ. ಏನಾಯ್ತಪ್ಪ? ಏನು ಸಮಾಚಾರನೂ ಇಲ್ಲ, ಏನೋ ಎಲ್ಲ ಮಾರ್ಕೆಟ್ ಸೇರಿ ಅನ್ಲೋಡ್ ಮಾಡಿದ್ರೆ ನಮಗೆಲ್ಲ ಸಮಾಚಾರಗಳು ಅವು ಇವು ಮೈನಲ್ಲಿ ಇರಲ್ಲ. ಏನಿದ್ರು ಗಾಡಿ ಎತ್ತಿದೀವ, ಅನ್ಲೋಡ್ ಪಾಯಿಂಟ್ ಹೋಗಿದೀವ, ಅನ್ಲೋಡ್ ಮಾಡಿದೀವ, ಮತ್ತೆ ಅನ್ಲೋಡ್ ಆದ್ಮೇಲೆ ಟೆನ್ಷನ್. ಲೋಡ್ ಆವಾಗ ಆಗುತ್ತೆ, ಅದೊಂದು ಟೆನ್ಷನ್. ಸರಿ ಹಂಗ ಹಿಂಗ ಬಿಟ್ಟು ಒಂದಿನ 2 ದಿನ ಲೋಡ್ ಆಗುತ್ತೆ. ಇನ್ನಲ್ಲಿ ಲೋಡ್ ಎತ್ತದ ಮೇಲೆ ಟೈಮಿಂಗ್ ಇಕ್ಬೇಕು. ಇನ್ನಲ್ಲಿ ಲೋಡ್
ನಾಟಿಗೆ ಚೆನ್ನಾಗಿ ಹೋಗ್ಬೇಕು. ನಲ್ಲಿ ಹೋಗ್ಬಿಟ್ಟು ಅನ್ಲೋಡ್ ಮಾಡ್ಬಿಟ್ಟು ಹೋಗಿ ಓನರ್ ಹತ್ರ ಲೆಕ್ಕ ತಗೊಂಡು ಮನೆ ಹತ್ರ ಹೋಗಿ ಬರೋಷ್ಟಲ್ಲೇ ಮನೆ ಹತ್ರ ಹೋಗಿ ಬರೋಷ್ಟಲ್ಲೇ ಒಂದಿನ 2 ದಿನ ಮನೆಯಲ್ಲೇ, ಮತ್ತೆ ಹಂಗೆ ಡ್ಯೂಟಿಗೆ ಬರೋದು, ಮತ್ತೆ ಇರೋದೇ ಲೋಡು ಅನ್ಲೋಡು ಜರ್ನಿ. ನೋಡಿ ಫ್ರೆಂಡ್ಸ್, ಇದು ನಾಗ್ಪುರ್ ಬೈಪಾಸು ರೋಡು, ಮುಂದೆ ಬ್ರಿಡ್ಜ್ ಕಾಣಿಸಲ್ಲ, ತೋರಿಸ್ತೀನಿ. ನಮ್ಮ ಪ್ರದೀಪ್ ಅವರು ಡ್ರೈವಿಂಗ್ ಮಾಡ್ತಾವ್ರೆ, ನೈಟೆಲ್ಲ ಮಲ್ಕೊಂಡು. ಸ್ಟ್ರೈಟು ನಾಗ್ಪುರು, ಲೆಫ್ಟ್ಗೆ ಹೋದ್ರೆ ಅಮರಾವತಿ ಹಂಗೆ ಹೋಗುತ್ತೆ. ಸಂದ್ರಲೋಡ್ ಹೋಗ್ತೀವಲ್ಲ ಗುರು. ಬೈಪಾಸ್ ಮೇಲೆ ಹತ್ತಿರಬೇಕು ಆ ಕಡೆ. ಭಂಡಾರನು ಅದೇ ಅಮರಾವತಿ, ಅಲ್ಲಿ ಲೋಡ್ ಆಗ್ತವೆ ಗುರು ಸಂದ್ರ. ಮುಂದೆ ಲೆಫ್ಟ್ ಎತ್ಕಪ್ಪ. ಹಾಂ, ಸ್ಟ್ರೈಟ್ ಹೋದ್ರೆ ಸಿಟಿ. ಕನ್ಸಲ್ ಹೋಗ್ರ ನಿಮ್ಗೆ ಹೇಳುತ್ತಾನೆ ಅಂತ. ಅಲ್ಲ ನಿನ್ ಮಾತ್ ಮೇಲೆ ಮಾತಾಡ್ಕೊಂಡು ಬಂದಿದ್ದೆ. ಅಲ್ಲ ನೈಟಲ್ಲಿ ಆದ್ರೆ ಇನ್ನು ಕಾಣಿಸಲ್ಲ ಅನ್ಕೋಬಹುದು, ರೈಲಲ್ಲೇ ಕಣ್ಕಾಣಿಲ್ಲ ಅಂದ್ರೆ ಏನ್ ಮಾಡೋದು ನಾವು. ನೋಡಿ ಫ್ರೆಂಡ್ಸ್, ಪ್ರದೀಪ್ ಏನಂತವನೆ, ಹಂಸ ಕಾಣಿಸ್ಲಿಲ್ವಂತೆ ಅವನಿಗೆ. ಅಲ್ಲಿ ಯಾವ್ದೋ ಮೂಡಲ್ ಇದ್ಬಿಟ್ಟು ಅವನು ಲಾರಿಗಳ ನಡ್ಸ್ಕೊಂಡು ಹೋಯ್ತಾವ. ಮೊನ್ನೆ ಇಳಿಸಿದ್ದಲ್ಲಪ್ಪ, ಯಾವ್ದು ದಾದೋನಿ ಅಂತ ನೋಡಿ. ಎಲ್ಲಿ ಬೀಳ್ತೀರಿ ಹಂಸ ಇರ್ತದ ನಮ್ಮ ಗಾಡಿಯಲ್ಲಿ. ಅದಕ್ಕೆ ನಿಧಾನಕ್ಕೆ ನಡೆಯಪ್ಪ ಅಂತಾರೆ. ಯಾವ್ದು ಬಾಟ್ರಿ ಇದು? ಕಾಂಡ್ರಗೋಡ ಎಲ್ಲ ಮನ್ಸರ್ಲ. ಇದು ಬಿಟ್ರೆ ಕವಾಸ. ಗಾಡಿಗಳು ಕಮ್ಮಿ ಅವೇ ಗುರು. ಏನ್ ಗುರು ಇದು ಕತೆ? ಇಲ್ಲಿ ಜಾಸ್ತಿ ನೋಡ್ಸ್ಬಿಡ್ಬೇಕು ನೋಡಿ ಇವಾಗ ಪೇಮೆಂಟ್. ಈಗ ಕಾನ್ಸ ಹೋಟ್ಲ್ ಬಿಟ್ಟು ಹೋಗ್ತಾ ಇದೀವಿ. ಇಲಾಹಾಬಾದ್ ಹೋಗ್ಬೇಕು. ನೋಡೋಣ ಮಾರ್ಕೆಟ್ಗೆ ಎಷ್ಟೊತ್ತಿಗೆ ಹೋಗ್ತಿರೋ ಗೊತ್ತಿಲ್ಲ. ನಾನು ಇದೇ ಫಸ್ಟ್ ಟೈಮು ಬನ್ನಿ ನೋಡೋಣ. ಯಾವ್ದೋ ಇದು ರೋಡ್ ಹಿಂಗೈತಿ. ಅದೇನು ವೈಟ್ ಲೈನ್ ಏನಕ್ಕೆ ಹಾಕೋದವ್ರ? ಭಯಂಕರ. ಫ್ರೆಂಡ್ಸ್, ಇದು ಜಬಲ್ಪುರ ಹತ್ತತ್ರ ಇದ್ದೀವಿ. ಇಲಾಹಾಬಾದ್ಗೆ ಹೋಗಿ, ಇಲಾಹಾಬಾದ್ ಅಂದರೆ ಪ್ರಯಾಗ್ರಾಜ್ ಅಲ್ಲಿಗೆ ಹೇಳಿದ್ದಾರೆ. ಇಲಾಹಾಬಾದ್ ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ಬಟ್ ನಮ್ಮ ಸೋಮ ಹೋಗಿದ್ದಾನೆ, ರೋಡೆಲ್ಲ ನೋಡಿದ್ದಾನೆ. ಈ ವಿಡಿಯೋ ಲೆಂತಿ ಆಯಿತು. ಈ ವಿಡಿಯೋ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇಲ್ಲಿಂದ ನೆಕ್ಸ್ಟ್ ವಿಡಿಯೋ ಬರುತ್ತೆ. ಓಕೆ, ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.